SEP ಅಥವಾ SIP ಅಕೌಂಟ್ ಹೇಗೆ ಮಾಡೋದು, SIP ಎಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಯಾರ ಹತ್ರ ಹಾಕ್ಬೇಕು ತಿಳಿಸಿ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ನಮ್ಮ ಹತ್ರ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಇರಬೇಕು. ಡಿಮ್ಯಾಟ್ ಅಕೌಂಟ್ ಎಲ್ಲಿ ಓಪನ್ ಮಾಡ್ಬೋದು ಅಂದ್ರೆ ಸುಮಾರು ಶೇರ್ ಬ್ರೋಕರ್ಸ್ ಇದ್ದಾರೆ. ಎಲ್ಲಾನು ಆನ್ಲೈನ್ ಆಗಿದೆ. ಝೀರೋಡಾ ಇರ್ಬೋದು, ಗ್ರೋ ಅಂತ ಇರ್ಬೋದು, ಏಂಜಲ್ ಬ್ರೋಕಿಂಗ್ ಅಂತ ಇರ್ಬೋದು, ಮೋತಿಲಾಲ್ ಒಸ್ವಾಲ್ ಅಂತ ಇರ್ಬೋದು. ಸುಮಾರು ಅಡ್ವರ್ಟೈಸ್ಮೆಂಟ್ಸ್ ನೀವು ನೋಡ್ತಿರ್ತೀರಿ, ಆನ್ಲೈನ್ ಇರಲಿ ಅಥವಾ ಟಿವಿಯಲ್ಲಿ ಬರ್ತಾ ಇರ್ತದೆ. ಅಲ್ಲಿ ಎಲ್ಲಾದ್ರೂ ಒಂದು ಅಕೌಂಟನ್ನು ಓಪನ್ ಮಾಡಬೇಕು, ಆನ್ಲೈನಲ್ಲೇ ಓಪನ್ ಮಾಡ್ಬೋದು. ಮಾಡಿದ ಮೇಲೆ ನಿಮ್ಮ ಮೇನ್ ಕೆಲಸ ಏನಂದ್ರೆ ಯಾವ ಶೇರಲ್ಲಿ ಹಾಕೋದು ಅಥವಾ ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು. ಅಕೌಂಟ್ ಓಪನ್ ಮಾಡೋದು ಆಕ್ಚುಲಿ ಇದನ್ನೆಲ್ಲ ಫಿಲ್ ಮಾಡಲಿಕ್ಕೆ ಅರ್ಧ ಗಂಟೆ ಆಗ್ಬೋದು. ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ 1-2 ದಿವಸ ಮಾಡ್ತಾರೆ. ಅಕೌಂಟ್ ಓಪನ್ ಅಂತ ಇಮೇಲ್ ಬರುತ್ತೆ, ಮೆಸೇಜ್ ಬರುತ್ತೆ. ಆದರೆ ಅದಾದ್ಮೇಲೆ ಇರೋದು ಒಂದು ಸ್ವಲ್ಪ ಕಷ್ಟದ ಕೆಲಸ, ಯಾವ ಶೇರಲ್ಲಿ ಹಾಕೋದು. ಅಪ್ರಾಕ್ಸಿಮೇಟ್ಲಿ ನಮ್ಮ ಇಂಡಿಯಾದಲ್ಲಿ 5,000 ಶೇರ್ಸ್ಗಳು ಇದೆ. ಅಂದರೆ 5,000 ಬೇರೆ ಬೇರೆ ಕಂಪ್ನಿದು ಶೇರ್ಸ್ ಇದೆ. ಮ್ಯೂಚುವಲ್ ಫಂಡ್ಸ್ 42 ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಒಂದೊಂದು ಮ್ಯೂಚುವಲ್ ಫಂಡ್ ಅಲ್ಲಿ ಮೇ ಬಿ 50-100 ಸ್ಕೀಮ್ ಇರ್ಬೋದು. ಅವಾಗ ಏನಾಗುತ್ತೆ, ಯಾವ ಸ್ಕೀಮು ಯಾವ ಶೇರ್ ತಗೋಬೇಕು ಅಲ್ಲಿ ರಿಸರ್ಚ್ ಮಾಡಬೇಕಾಗಿರೋದು. ಹಾಕೋದು ತುಂಬಾ ಈಸಿ, ಆದರೆ ಯಾವ್ದ್ರಲ್ಲಿ ಹಾಕೋದು ಸ್ವಲ್ಪ ಸಂಶೋಧನೆ ಮಾಡಬೇಕು. ಆ ಒಂದು ರಿಸರ್ಚ್ ನಾವೇ ಮಾಡಬೇಕಾಗುತ್ತೆ, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಾವೇ ಪಡಿಬೇಕಾಗುತ್ತೆ. ಯಾಕಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ, ಯಾರೋ ಹೇಳಿದ್ರು ನಾನು ಹಾಕ್ದೆ ಅಂದ್ರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಮೇಲ್ ಹೋದ್ರೆ ಏನ್ ಮಾಡ್ಬೇಕು, ಕೆಳಗೆ ಹೋದ್ರೆ ಏನ್ ಮಾಡ್ಬೇಕಂತ ನಮಗೆ ಐಡಿಯಾ ಇರೋದಿಲ್ಲ. ಎಲ್ಲಿವರೆಗೆ ನಾವು ಅದನ್ನ ಸ್ಟಡಿ ಮಾಡೋದಿಲ್ಲ ನಮಗೆ ಯಾವಾಗಲೂ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಎಲ್ಲಿ ಮಾಡ್ಬೇಕಂತ ಹೇಳಿದ್ದೀನಿ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಅದು ಸ್ವಲ್ಪ ಕೆಲವು ತಿಂಗಳಲ್ಲಿ ಕೆಲವು ವರ್ಷದಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಕಲ್ತ್ಕೊಳ್ತೀರಿ. ಹೇಗೆ ಕಲಿಯಬೇಕು ಫೈನಾನ್ಸ್ ಬಗೆಗೆ ಅಂತ ನಿಮಗೇನಾದರೂ ಆಸಕ್ತಿ ಇದ್ದರೆ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಅಂತ ಯೂಟ್ಯೂಬಲ್ಲಿ ನೋಡಿರಿ. 6,000 ವಿಡಿಯೋಗಳಿದ್ದಾವೆ. ದಿನಕ್ಕೆ 3-5 ವಿಡಿಯೋ ಬರುತ್ತೆ. ಕೇಳ್ತಾ ಹೋಗಿ ಅಂದಾಜು 3 ತಿಂಗಳು 6 ತಿಂಗಳು 8 ತಿಂಗಳ ಮೇಲೆ ನಿಮಗೆ ನಿಮ್ಮದೇ ಆದಂಥ ಒಂದು ಅನುಭವ ಮತ್ತು ನಿಮ್ಮದೇ ಆದಂಥ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಯಾವುದರಲ್ಲಿ ಹಾಕಬೇಕು ಅಂತ ಗೊತ್ತಾಗುತ್ತೆ. ಎಸ್ ಸರ್, ಮತ್ತೊಂದು ಪ್ರಶ್ನೆ ಸರ್, ಪ್ಲೀಸ್ SBI ಬೆಸ್ಟ್ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳಿ. SIP ಮಾಡಬೇಕಂತ ಇದೀನಿ ಅಂತ. SBI ಬೆಸ್ಟ್ ಮ್ಯೂಚುವಲ್ ಫಂಡ್, SBI ಯಲ್ಲಿರುವಂತಹ ಒಂದು ಒಳ್ಳೆಯ ಮ್ಯೂಚುವಲ್ ಫಂಡಿನ ಬಗೆಗೆ ಹೇಳಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ತಪ್ಪನ್ನು ಬಹಳ ಜನ ಮಾಡ್ತಾರೆ. ಯಾಕಂತಂದರೆ ಅವರ ಅಕೌಂಟು ಯಾವುದೋ ಒಂದು ಬ್ಯಾಂಕಿನಲ್ಲಿ ಇರುತ್ತದೆ ಮತ್ತು ಆ ಬ್ಯಾಂಕಿಗೆ ಹೋದಾಗ ಆ ಬ್ಯಾಂಕಿನಲ್ಲಿರುವಂತಹ ಸಿಬ್ಬಂದಿಗಳು ನಿಮಗೆ ಒಂದಷ್ಟು ಪ್ರೋತ್ಸಾಹ ಕೊಡ್ತಾರೆ, ನಮ್ಮ ಬ್ಯಾಂಕಿನಲ್ಲಿರುವಂಥ ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಿ. ಆಗ ನೀವೇನು ಯೋಚನೆ ಮಾಡಬೇಕು ಅಂತಂದರೆ, ಆ ಪರ್ಟಿಕ್ಯುಲರ್ ಬ್ಯಾಂಕಿನಲ್ಲಿರುವಂತಹ ಮ್ಯೂಚುವಲ್ ಫಂಡ್ಗಳು ಮಾರುಕಟ್ಟೆಯಲ್ಲಿ ಶ್ರೇಷ್ಠವಾಗಿ ಇಲ್ಲದೆ ಇರಬಹುದು. ಇನ್ನೊಂದು ಯಾವುದೋ ಕಂಪನಿದ್ದು ಚೆನ್ನಾಗಿರ್ಬೋದು. ಆ ಸಿಬ್ಬಂದಿಗಳು ನಮ್ಮ ಬ್ಯಾಂಕಿನಿಂದನೇ ಖರೀದಿ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಅವರಿಗೆ ಒಂದಷ್ಟು ಪ್ರೋತ್ಸಾಹ ಸಿಗುತ್ತೆ. ಈ ರೀತಿ ನಿಮ್ಮ ಹತ್ರ ಹಣವನ್ನು ಹಾಕ್ಸಿದ್ರೆ ಪ್ಲಸ್ ನಿಮ್ಮ ಅಕೌಂಟಲ್ಲಿ ಎಷ್ಟು ಹಣ ಇದೆ ಅಂತಲೂ ಗೊತ್ತು. ಅದರ ಬದಲಾಗಿ ನೀವು ಏನು ರಿಸರ್ಚ್ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತಂದರೆ, ಈ ಪರ್ಟಿಕ್ಯುಲರ್ ಕ್ಯಾಟಗರಿಯಲ್ಲಿ ಉದಾಹರಣೆಗೆ ಲಾರ್ಜ್ ಕ್ಯಾಪ್ ಈಕ್ವಿಟಿ ಫಂಡ್ ಅಂತ ಒಂದು ಕ್ಯಾಟಗರಿ ಬರುತ್ತೆ. ಈ ಕ್ಯಾಟಗರಿಯಲ್ಲಿ ಯಾವುದು ಅತಿ ಉತ್ತಮ ಅಂತ ಹೊಡೆದ್ರೆ ಹಾಗೆ ರಿಸರ್ಚ್ ಮಾಡಿದಾಗ HDFC ಬ್ಯಾಂಕ್ನಲ್ಲಿರುವಂಥ ಒಂದು ಮ್ಯೂಚುವಲ್ ಫಂಡ್ ಚೆನ್ನಾಗಿದೆ ಅಂತ ಕಾಣಿಸ್ಬೋದು, ಮತ್ತೊಂದು ಕೆನರಾ ಬ್ಯಾಂಕ್ ಇದು ಕಾಣಿಸ್ಬೋದು, ಮೂರನೇದ್ದು ಇನ್ನೊಂದು ಯಾವುದೋ ಕಂಪನೀಸ್ ಕಾಣಿಸ್ಬೋದು, SBIದು ಮ್ಯೂಚುವಲ್ ಫಂಡ್ ಕಾಣದೇ ಇರ್ಬೋದು. ಇನ್ನೊಂದು ಯಾವುದೋ ಕ್ಯಾಟಗರಿಯಲ್ಲಿ SBI ಮ್ಯೂಚುವಲ್ ಫಂಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ಬೋದು. ಆದ್ದರಿಂದ ಇಂತಹ ಕಂಪನಿಯಲ್ಲಿರುವಂಥ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾತ್ರ ಹಾಕ್ತೇನೆ ಅನ್ನುವಂಥದ್ದು ತಪ್ಪು. ಮಾರುಕಟ್ಟೆಯಲ್ಲಿ ಯಾವುದು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಹಣ ಹಾಕಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಸರ್, ಪ್ಲೀಸ್ ಇನ್ಫಾರ್ಮ್ ಟು ವಿಚ್ ಶೇರ್ ವಿ ಹ್ಯಾವ್ ಟು ಇನ್ವೆಸ್ಟ್, ಯಾವ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈಗಷ್ಟೇ ಹೇಳಿದಾಗೆ ಸೆಬಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ ಅವರು ಗವರ್ಮೆಂಟ್ ಬಾಡಿ, ಸ್ಟಾಕ್ ಎಕ್ಸ್ಚೇಂಜು ಮತ್ತೆ ಮ್ಯೂಚುವಲ್ ಫಂಡ್ ಅನ್ನು ಕಂಟ್ರೋಲ್ ಮಾಡೋದು. ಅವರು ಕ್ಲೀನ್ ಆಗಿ ಹೇಳಿದ್ದಾರೆ, ಯಾರಿಗೂ ನೀವು ಈ ಶೇರ್ ತಗೊಳ್ಳಿ ಈ ಶೇರ್ ಮಾರಿ ಅಂತ ಗೈಡೆನ್ಸ್ ಕೊಡಬಾರ್ದು. ಏನಿದ್ರು ಇನ್ವೆಸ್ಟರ್ ಎಜುಕೇಶನ್ ಆಗಬೇಕು. ಇನ್ವೆಸ್ಟರ್ ಎಜುಕೇಶನ್ ಆಗಿ ಅವರ ಒಂದು ರಿಸರ್ಚ್ ಅಲ್ಲಿ ಈ ಶೇರ್ ತಗೊಳ್ತೀನಿ, ಈ ಶೇರ್ ನಾನು ಈ ತರ ಮಾಡ್ತೀನಿ ಅಂತ ಅವ್ರು ಡಿಸೈಡ್ ಮಾಡ್ಬೇಕಾದ್ರು. ಯಾಕಂದ್ರೆ ಸುಮಾರು ಸತಿ ಏನಾಗುತ್ತೆ ಅಂದ್ರೆ, ಸುಮಾರು ಜನ ನಮ್ಮ ದೇಶದಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರು ರಿಸರ್ಚ್ ಮಾಡೋದಿಲ್ಲ. ಯಾರೋ ಎಲ್ಲೋ ಹೇಳಿದ್ರಂತ ಟಿವಿಯಲ್ಲಿ ಇರ್ಲಿ, ಯೂಟ್ಯೂಬಲ್ಲಿ ಇರ್ಲಿ, ಇಂಟರ್ನೆಟ್ ಅಲ್ಲಿ ಇರ್ಲಿ, ಈ ಶೇರ್ ಅಂತ ತಗೊಂಡ್ಬಿಡ್ತಾರೆ. ಅಕಸ್ಮಾತ್ ಅದಾದ್ಮೇಲೆ ಆ ಶೇರು ಪರ್ಫಾರ್ಮ್ ಆಗಿಲ್ಲ ಅಂದ್ರೆ ಈ ಇನ್ವೆಸ್ಟರ್ಗೆ ಲಾಸ್ ಆಯ್ತು. ಈ ಇನ್ವೆಸ್ಟರ್ ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಿದ್ರು.
ಈ ಥರ ಆಗಲೇಬಾರ್ದು. ಯಾರಾದರೂ ಹಾಕಿದರೆ ಅವ್ರದ್ದೇ ಆದ ರಿಸರ್ಚಲ್ಲಿ ಹಾಕಬೇಕು, ಅವ್ರದ್ದೇ ಆದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಂತ ಎಜುಕೇಷನ್ ಕ್ರಿಯೇಟ್ ಮಾಡಿ. ನೀವು ಅಡ್ವರ್ಟೈಸ್ಮೆಂಟ್ಸು ನೋಡಿರ್ಬೋದು, ಇನ್ವೆಸ್ಟರ್ ಎಜುಕೇಷನ್ ವೆರಿ ಇಂಪಾರ್ಟೆಂಟ್ ಅಂತ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ತದೆ. ನಮ್ಮ ಒಂದು ಕೆಲಸ ಈ ಥರ ಪ್ರೋಗ್ರಾಮ್ಸಲ್ಲಿ ಇನ್ವೆಸ್ಟರ್ ಎಜುಕೇಷನ್, ನಿಮಗೆ ಕಾನ್ಸೆಪ್ಟನ್ನು ಹೇಳ್ಕೊಡೋದು, ನಿಮಗೆ ರಿಸರ್ಚ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋದು. ನೀವು ಮತ್ತೆ ರಿಸರ್ಚ್ ಮಾಡಿಕೊಂಡು ನಾನು ಈ ಒಂದು ಶೇರನ್ನು ತಗೊಳ್ತೀನಿ, ಈ ಒಂದು ಮ್ಯೂಚುವಲ್ ಫಂಡನ್ನು ತಗೊಳ್ತೀನಿ ಅಂತ ಡಿಸೈಡ್ ಮಾಡಬೇಕಾದ್ರು. ನಾನು ಇವತ್ತು ಒಂದು ಶೇರ್ ಹೇಳ್ಬೋದು, ನಾಳೆ ಅದು ಏನೋ ಕಂಪ್ನಿ ಚೇಂಜ್ ಆಗಿ ಬೇರೆ ಏನೋ ಆಗ್ಬೋದು, ನಿಮಗೆ ಅದು ಗೊತ್ತಿರೋದಿಲ್ಲ. ನೀವು ಆ ಶೇರ್ ತಗೊಂಡು ಅದನ್ನು ಎಷ್ಟೋ ವರ್ಷ ಇಟ್ಕೊಳ್ತೀರಿ, ಲಾಸ್ ಆಗೋ ಚಾನ್ಸಸ್ ಇದೆ. ಇದು ಯಾವ ಥರ ಅಂತ ಹೇಳ್ತೀನಿ. ಯಾರಾದರೂ ಬಂದು ಕೇಳ್ಬೋದು, ಸರ್ ಇಂಡಿಯನ್ ಕ್ರಿಕೆಟ್ ಟೀಮು ನೆಕ್ಸ್ಟ್ 10 ವರ್ಷಕ್ಕೆ ಯಾವ ಪ್ಲೇಯರ್ಸ್ ತಗೊಳ್ತೀರಿ ಅಂತ ಒಂದು ಲಿಸ್ಟ್ ಕೊಡ್ಬೋದಾ ಅಂತ ಕೇಳಿದ್ರೆ, ಆ ಸೆಲೆಕ್ಟರ್ಸ್ ಏನು ಹೇಳ್ತಾರೆ, ಲಾಸ್ಟ್ ಸೀರೀಸಲ್ಲಿ ಹೇಗೆ ಮಾಡಿದ್ರು ಅದನ್ನು ನೋಡಿಕೊಂಡು ಈ ಸೀರೀಸಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ, ಈ ಸೀರೀಸಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ನೋಡಿಕೊಂಡು ನೆಕ್ಸ್ಟ್ ಸೀರೀಸಿಗೆ ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡ್ತೀವಿ. 10 ವರ್ಷಕ್ಕೆ ಒಂದೇ ಟೀಮ್ ಇರದೇ ಇರ್ಬೋದು, ಕೆಲವು ಪ್ಲೇಯರ್ಸ್ 10 ವರ್ಷಕ್ಕೂ ಕಂಟಿನ್ಯೂ ಆಗ್ಬೋದು, ಕೆಲವೊಂದು ಪ್ಲೇಯರ್ಸು ಒಂದು 2-3 ಸೀರೀಸ್ ಆದಮೇಲೆ ಅವರನ್ನು ತೆಗಿಬೇಕಾಗತ್ತೆ, ಯಾಕಂದ್ರೆ ಪರ್ಫಾರ್ಮೆನ್ಸ್ ಸರಿ ಇರೋದಿಲ್ಲ. ಸೊ ಇದೆಲ್ಲ ನಾವು ನೋಡುವಾಗ ನಾನೊಂದು ಶೇರ್ ಹೇಳಿದರೆ ಅದು ಯೂಸ್ ಇಲ್ಲ, ಮೀನಿಂಗ್ ಇಲ್ಲ. ನೀವು ಅದನ್ನು ಡಿಸೈಡ್ ಮಾಡಬೇಕು, ಹಾಗೂ ಶೇರನ್ನು ಇನ್ವೆಸ್ಟ್ ಮಾಡಿದ ಮೇಲೆ ಮಾನಿಟರ್ ಮಾಡ್ತಾ ಹೋಗಬೇಕು. ನಾವೊಂದು ಸೈಟ್ ತಗೊಳ್ಳುವಾಗ ಮಾನಿಟರ್ ಮಾಡ್ತೀವಿ, ಆವಾಗ ಅದನ್ನು ನೋಡ್ಕೊಂಡ್ಬರ್ತೀವಿ. ಶೇರನ್ನು ಅದಕ್ಕೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ಬರುತ್ತೆ, ಅದನ್ನು ಆವಾಗ ನೋಡಿಕೊಂಡ್ರೆ ಈ ಶೇರಲ್ಲಿ ಕಂಟಿನ್ಯೂ ಮಾಡ್ಬೋದಾ ಬೇಡವಾ ಅಂತ ಗೊತ್ತಾಗುತ್ತೆ. ಶೇರು ಲಿಸ್ಟ್ ಇಟ್ಕೊಂಡು ಅಥವಾ ಶೇರ್ ಹೆಸರು ಇಟ್ಕೊಂಡು ಏನು ಪ್ರಯೋಜನ ಆಗೋದಿಲ್ಲ. ಪೂರಕವಾಗಿ ನಾನು ಕೆಲವನ್ನು ಆ್ಯಡ್ ಮಾಡಬೇಕಾಗುತ್ತೆ. ಯಾರೋ ಒಬ್ರು ಹೋಗಿ ಎಜುಕೇಷನ್ ಮಿನಿಸ್ಟರ್ ಹತ್ರ ಕೇಳಿದ್ರಂತೆ, ಸರ್ ನನ್ನ ಮಗನನ್ನು ಯಾವ ಶಾಲೆಗೆ ಸೇರಿಸಲಿ? ಅವ್ರು ಇಂಥ ಶಾಲೆಗೆ ಸೇರಿಸು ಅಂತ ಹೇಳ್ತಾರಾ? ಇಲ್ಲ. ಅವ್ರೇನು ಹೇಳ್ತಾರಂತಂದರೆ, ಯಾವ ಶಾಲೆಯಲ್ಲಿ ಇಂತಹ ಅಂಶಗಳು ಇದ್ದಾವೋ ಅಲ್ಲಿ ಮಾತ್ರ ಸೇರಿಸಿ. ಒಳ್ಳೆ ಪ್ಲೇ ಗ್ರೌಂಡ್ ಇರಬೇಕು, ಕ್ಲಾಸ್ ರೂಮ್ ಚೆನ್ನಾಗಿರಬೇಕು, ಟೀಚರ್ಸ್ ಚೆನ್ನಾಗಿರಬೇಕು, ಇತ್ಯಾದಿ ಅಂಶಗಳು. ಹಾಗೇನೆ ನೀವು ನನ್ನ ಹತ್ರ ಕೇಳಿದ್ರೆ, ನಾನು ಷೇರುಪೇಟೆಯ ತರಬೇತುದಾರ. ನಾನು ಏನು ಹೇಳ್ಬೋದು ಅಂತಂದರೆ, ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ಬೋದು. ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ಕೊಟ್ಟು ಅದನ್ನು ಅರಿತುಕೊಂಡ ಮೇಲೆ ನೀವೇ ನಿಮ್ಮದೇ ಆದಂಥ ಸಂಶೋಧನೆಯಿಂದ ಹಣವನ್ನು ಹಾಕಿ ಶೇರನ್ನು ಕೊಳ್ಳಬೇಕು. ಶೇರನ್ನು ಕೊಂಡ ಮೇಲೆ ನನ್ನ ಜವಾಬ್ದಾರಿ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಬಹಳ ಜನ ನಮಗೆ ಪ್ರಶ್ನೆಗೆ ಉತ್ತರ ಕೊಡುವ ಸೆಷನ್ ಯೂಟ್ಯೂಬ್ನಲ್ಲಿ ಕೇಳುವ ಪ್ರಶ್ನೆ ಏನು ಅಂತಂದರೆ, ಸರ್ ಈಗ XYZ ಶೇರನ್ನು ತಗೊಂಡಿದ್ದೇನೆ, ಇದು ಬೈಯ, ಹೋಲ್ಡ, ಸೆಲ್ಲ? ಯಾಕಂದರೆ ತಗೊಳ್ಬೇಕಾದ್ರೂ ನಿಮ್ಗೆ ಗೊತ್ತಿಲ್ಲ ಯಾಕೆ ತೊಗೊಂಡಿದ್ದೀನಿ ಅಂತ, ಮಾರಬೇಕಾದ್ರೂ ಯಾಕೆ ಮಾರಬೇಕು ಅಂತ ಗೊತ್ತಿಲ್ಲ. ಈ ಥರದ ಸನ್ನಿವೇಶ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತಂದರೆ ನಿಮ್ಮದೇ ಆದಂಥ ಇನ್ವೆಸ್ಟರ್ ಎಜುಕೇಷನನ್ನು ನೀವು ಪಡಿಬೇಕಾಗುತ್ತೆ. ಬಹಳ ಜನ ನಮಗೆ ಪ್ರಶ್ನೆಗೆ ಉತ್ತರ ಕೊಡುವ ಸೆಷನ್ ಯೂಟ್ಯೂಬ್ನಲ್ಲಿ ಕೇಳುವ ಪ್ರಶ್ನೆ ಏನು ಅಂತಂದರೆ, ಸರ್ ಈಗ XYZ ಶೇರನ್ನು ತಗೊಂಡಿದ್ದೇನೆ, ಇದು ಬೈಯ, ಹೋಲ್ಡ, ಸೆಲ್ಲ? ಯಾಕಂದರೆ ತಗೊಳ್ಬೇಕಾದ್ರೂ ನಿಮ್ಗೆ ಗೊತ್ತಿಲ್ಲ ಯಾಕೆ ತೊಗೊಂಡಿದ್ದೀನಿ ಅಂತ, ಮಾರಬೇಕಾದ್ರೂ ಯಾಕೆ ಮಾರಬೇಕು ಅಂತ ಗೊತ್ತಿಲ್ಲ. ಈ ಥರದ ಸನ್ನಿವೇಶ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತಂದರೆ ನಿಮ್ಮದೇ ಆದಂಥ ಇನ್ವೆಸ್ಟರ್ ಎಜುಕೇಷನನ್ನು ನೀವು ಪಡಿಬೇಕಾಗುತ್ತೆ.